ಮೊದಲನೇ ಸಾರಿ ಕೃಷ್ಣನ ಸ್ಥಾನಕ್ಕೆ ಬಂದಿರೋದು. ತುಂಬ ಖುಷಿ ಆಯಿತು. ಅಲ್ಲಿ ದರ್ಶನ ಮಾಡಿಕೊಂಡು ತೀರ್ಥ ತಕ್ಕೊಂಡು ಶ್ರೀಕೃಷ್ಣನನ್ನು ನೋಡಿದಾಗ ಬಹಳ ಸಂತೋಷ ಆಯಿತು. ಮತ್ತು ಈ ಕಡೆ ಬಂದರೆ ಅಲ್ಲಿ ಅಯ್ಯಪ್ಪನ ದರ್ಶನ ಆಯಿತು. ಅದೆಲ್ಲಕ್ಕಿಂತ ಮುಖ್ಯವಾಗಿ ಈ ಜಾಗಕ್ಕೆ ಬಂದದ್ದು ಇವತ್ತು ನನ್ನ ಪುಣ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ. ಎಷ್ಟೋ ಸಂದರ್ಭಗಳಲ್ಲಿ ನಾವು ಏನೇನೋ ಆಲೋಚನೆ ಮಾಡ್ತೀವಿ. ಆಲೋಚನೆ ಮಾಡಿದ್ದೆಲ್ಲ ನಡಿಬೇಕು ಅಂತ ಏನಿಲ್ಲ. ಸುಮಾರು ಕೆಲಸಗಳಿತ್ತು. ಸತೀಶಣ್ಣನ ಒಂದು ಮಾತಿಗಾಗಿ ನಾನು ಅಲ್ಲಿರುವ ಕೆಲಸಗಳನ್ನ ನಿಲ್ಲಿಸಿ ಇಲ್ಲಿಗೆ ಬರಬೇಕಾಯಿತು. ಈಗಲೂ ಕಾಯ್ತಾ ಇದ್ದಾರೆ, ವಾಪಸ್ ಹೋಗಬೇಕಾಗಿತ್ತು. ಕಾರ್ಯಕ್ರಮದ ಕುರಿತು 2 ಮಾತು ಹೇಳಲಿಕ್ಕೆ ಕರೆದಿದ್ದಾರೆ. ನನಗೆ ಈ ಥರ SSLC ಮತ್ತು PUC ವಿದ್ಯಾರ್ಥಿಗಳಿಗೆ ಪ್ರೇರಣೆ ಅಂತ ನಮ್ಮ ಸತೀಶಣ್ಣ ಹೇಳಿದರು. ಮಕ್ಕಳೇ, ದಯವಿಟ್ಟು ಗಮನಿಸಿ, ನೀವು ಏನು ಸಾಧನೆ ಮಾಡಿದ್ದೀರಿ, ಈ ಸಾಧನೆ ಹಿಂದೆ ನಿಮ್ಮ ತಂದೆ ತಾಯಿಗಳು ಇದ್ದಾರೆ. ನಿಮ್ಮ ತಂದೆ ತಾಯಿಗಳಿಗೆ ಬೆಂಬಲ ಸೂಚಿಸುವಂಥ, ನಿಮ್ಮ ತಂದೆ ತಾಯಿಗಳನ್ನ ಮತ್ತೆ ಪ್ರೇರೇಪಣೆ ಮಾಡುವಂಥ ಕೆಲಸ ಒಂದು ಕಡೆ ಆದರೆ, ಎರಡನೇದು ನೀವು 90% ಎಬವ್ ತಗೊಂಡಿದ್ದೀರಿ ಅಂತ ಹೇಳಿ ನಿಮಗೆ ಬೆಂಬಲ ಕೊಡೋದು ಮಾತ್ರ ಅಲ್ಲ, ನಿಮ್ಮ ಮೇಲೆ ಒಂದು ಬಹಳ ದೊಡ್ಡ ಜವಾಬ್ದಾರಿ ಇದೆ. ಸತೀಶಣ್ಣ ಅಂತವರು ಈ ಕಾರ್ಯಕ್ರಮ ಮಾಡ್ತಾ ಇದ್ದರೆ ಅವರು ಅದನ್ನು ಸುಮ್ಮನೆ ಮಾಡ್ತಾ ಇಲ್ಲ. ನಮ್ಮ ಊರಿನಲ್ಲಿ ನಿಮ್ಮಂಥ ಮಕ್ಕಳು PUC ಓದಿದ ತಕ್ಷಣವೇ ನಿಮ್ಮ ದೃಷ್ಟಿಕೋನ ಭಾರತವನ್ನು ಬಿಟ್ಟು ಹೊರಗಡೆ ಹೋಗಿ ಒಂದು 10 ವರ್ಷದಲ್ಲಿ ಕೋಟಿಗಟ್ಟಲೆ ದುಡ್ಡು ಮಾಡಿಕೊಂಡು ವಾಪಸ್ ಬರುವ ಅನ್ನುವಂಥ ಸಂದರ್ಭ. ಸತೀಶ್ ಅಣ್ಣವರು ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತಂದರೆ ಆಗಲ್ಲ. ಅದು ನೀವು PUC ಮಾಡಿ, BSc BCom ಮಾಡಿ, ನಮ್ಮ ಡಾಕ್ಟರ್ ಥರ MBBS ಮಾಡಿ, ಆಮೇಲೆ ನೀವು ಪೋಸ್ಟ್ ಡಾಕ್ಟ್ರಲ್ಲಿ ಏನಾದರೂ ಕೆಲಸ ಮಾಡಿ, ಈ ಮಣ್ಣು ನಿಮಗಾಗಿ ಕಾಯ್ತಾ ಇರ್ತದೆ, ಈ ಭೂಮಿ ನಿಮಗಾಗಿ ಕಾಯ್ತಾ ಇದೆ. ನಿಮ್ಮ ತಂದೆ ತಾಯಿಗಳು, ಈ ಊರು, ಈ ದೇವಸ್ಥಾನ, ಈ ಮಂದಿರ, ಇಲ್ಲಿರುವ ಜನರೆಲ್ಲ ನಿಮಗೆ ಕಾಯ್ತಾ ಇದ್ದಾರೆ. ನಿಮ್ಮ ನೆಲೆಯಲ್ಲಿ ನೀವು ಈ ಕೆಲಸ ಮಾಡಿ ಅಂತ ಹೇಳಿ ಸತೀಶ್ ಅಣ್ಣವರು ನಿಮಗೊಂದು ಸೂಚನೆ ಕೊಡ್ತಾ ಇದ್ದಾರೆ. ಹೆಚ್ಚಿನ ನಮ್ಮ ಮಕ್ಕಳು, ನನಗೆ ಗೊತ್ತಿದೆ, ಪದವಿ ಪಡ್ಕೊಂಡು ಅವರಿಗೆ ಸರ್ಟಿಫಿಕೇಟ್ ಕೊಟ್ಟ ತಕ್ಷಣ ನಾಳೆ ಅಮೇರಿಕಕ್ಕೆ ಹೋಗಬೇಕು, ಆಮೇಲೆ ಗಲ್ಫ್ ಕಂಟ್ರೀಸ್ಗೆ ಹೋಗಬೇಕು, ಯುರೋಪ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಿರ್ತಾರೆ. ಸತೀಶ್ನವರು ಹೇಳಿದಾಗ ನನಗೆ ಸ್ವಲ್ಪ ಪಿಂಚಾಯಿತು. ಆಶ್ರಮ, ವೃದ್ಧಾಶ್ರಮ ಮಾಡ್ತಾ ಇದ್ದಾರೆ ಅಂತ ಹೇಳಿದರು. ಅದು ಎಲ್ಲಿ, ಏನು, ಒಳ್ಳೆ ಉದ್ದೇಶದಿಂದ ಮಾಡಿದ್ದೀರಿ. ನಮ್ಮ ಸ್ನೇಹಿತರು ಅದ್ರ ಬಗ್ಗೆ 2 ಮಾತಿಲ್ಲ. ಇದು ನಮ್ಮ ಸಂಸ್ಕೃತಿಗೆ, ನಮ್ಮ ಭಾರತದ ಸಂಸ್ಕೃತಿಗೆ ಹೇಳಿ ಮಾಡಿಸಿದ ವಸ್ತು ಅಲ್ಲ. ಬಡ ಮನೆ ಆದರೂ ಸಹ, ಹಂಚಿನ ಮನೆ ಆದರೂ ಸಹ, ಸೈಟ್ ಮನೆ ಆದರೂ ಸಹ ಅದು ನಮ್ಮ ಮನೆ. ಅದು ನಮಗೆ ದೇವರು ಮಾಡಿಕೊಟ್ಟದ್ದು. ಗುಡಿಸಲಾದರೂ ಸಹ ತೊಂದರೆ ಇಲ್ಲ, ಗುಡಿಸಲಲ್ಲಿ ಬೆಳೆದವನು ನಾನು. ಅದು ನಮ್ಮ ಮನೆ. ನಮ್ಮ ತಂದೆ ತಾಯಿಗಳು ನಮ್ಮ ಜೊತೆ ಬದುಕಬೇಕಾದ ಅನಿವಾರ್ಯತೆ ನಮಗಿದೆ. ನಮ್ಮ ಕುಟುಂಬದ ಸಂಸ್ಕೃತಿ ಹೇಳ್ಕೊಡೋದು ಅದು. ನಾನು ಅಮೇರಿಕಕ್ಕೆ ಹೋಗಿ ಕೋಟಿಗಟ್ಟಲೆ ದುಡ್ಡು ಮಾಡ್ತೀನಿ, ನಮ್ಮ ಅಪ್ಪ ಅಮ್ಮ ಆಶ್ರಮದಲ್ಲಿದ್ದರೆ ದೇವರು ನಮಗೆ ಮನುಷ್ಯ ಅಂತ ಬದುಕು ಕೊಟ್ಟದ್ದು ಯಾಕೆ? ಈ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ, ಈ ಮಂದಿರದಲ್ಲಿ ಆಗ್ತಿರುವ ಮೆಸೇಜ್ ಏನು ಅಂತಂದರೆ, ಓದಿ ಬೆಳಿರಿ, ದೊಡ್ಡವರಾಗಿ, ಸಾಕಷ್ಟು ದುಡ್ಡನ್ನು ಸಂಪಾದನೆ ಮಾಡಿ, ಆದರೆ ನಿಮ್ಮ ಮೂಲವನ್ನು ಮಾತ್ರ ನೀವು ಮರಿಬಾರ್ದು ಅಂತ ಹೇಳುವ ಒಂದು ಸಂದೇಶ ಇದರಲ್ಲಿದೆ. ಇದನ್ನು ನೀವು ದಯವಿಟ್ಟು ಗಮನಿಸಬೇಕು. ನನ್ನ ಮನವಿ, ಸುಮಾರು 1,80,000 ವಿದ್ಯಾರ್ಥಿಗಳಿದ್ದಾರೆ ನನ್ನ ಹತ್ರ. 1,80,000 ವಿದ್ಯಾರ್ಥಿಗಳಿದ್ದಾರೆ. ಪ್ರತಿ ಒಬ್ಬ ವಿದ್ಯಾರ್ಥಿ, ಹೆಣ್ಣಾಗಲಿ ಗಂಡಾಗಲಿ, ನಾನು ಅವರಲ್ಲಿ ಮನವಿ ಮಾಡ್ಕೊಳ್ಳೋದು ಏನು ಅಂತಂದರೆ, ಯಾವುದೇ ಸಂದರ್ಭದಲ್ಲಿ ನಮಗೆ ಬಹಳ ಮುಖ್ಯ ಆಗಿರೋದು ಈ ದೇಶ. ಸತೀಶ್ ಅಣ್ಣನನ್ನು ನಾನು ಯಾಕೆ ವಯಸ್ಸಿನಲ್ಲಿ ತುಂಬ ಸಣ್ಣವರು, ನನಗಿಂತ ತುಂಬ ಸಣ್ಣವರು ಅವರು. ಅವರನ್ನು ನಾನು ಯಾಕೆ ಗೌರವಿಸ್ತೀನಿ ಅಂತಂದರೆ, ನನ್ನ ಊರಿಂದ, ಮಡಿಕೇರಿಯಿಂದ ನನ್ನ ಮೇಷ್ಟ್ರು ಮಕ್ಕಳು ಬಂದರು 2. ನನಗೆ ಪಾಠ ಮಾಡಿದಂಥ, BScನಲ್ಲಿ ಪಾಠ ಮಾಡಿದಂಥ ನನ್ನ ಗುರುಗಳ 2 ಹೆಣ್ಮಕ್ಕಳು ಬಂದಿದ್ದರು. ದಿಢೀರಂಥ ಆ ಸಂದರ್ಭದಲ್ಲಿ ಸತೀಶ್ ಅಣ್ಣ ನನ್ನ ಕಚೇರಿಗೆ ಬಂದರು. ಅವರು ಹೋದ ಮೇಲೆ ಸತೀಶ್ ಅಣ್ಣನ ಬಗ್ಗೆ ಆ ಹೆಣ್ಣು ಮಕ್ಕಳು ತುಂಬ ಪಾಶ್ ಇದ್ದಾರೆ. ಕೊಡಗಿನ ಮಕ್ಕಳು, ನಿಮಗೆ ಗೊತ್ತಿದೆ, ಶ್ರೀಮಂತರ ಮಕ್ಕಳು. ಸತೀಶ್ ಅಣ್ಣನ ಬಗ್ಗೆ ಅವ್ರು ಹೇಳಿದ ಮಾತು ಕೇಳಿ ನನಗೆ ಎಷ್ಟು ಖುಷಿ ಆಯಿತು ಅಂತಂದರೆ, ದೇವರು ಅವರಿಗೆ ಇವತ್ತು ಒಳ್ಳೆ ಜಾಗದಲ್ಲಿ ಇಟ್ಟಿದ್ದಾರೆ. ಅದು ಅವರಿಗೆ ಸಿಕ್ಕಿದ್ದು ಯಾಕೆ ಅಂತಂದರೆ ಅವರಲ್ಲಿ ಗುಣ ಇತ್ತು. ಹೀಗೂ ಒಬ್ಬ ವ್ಯಕ್ತಿ ಇದ್ದಾರ, ಹೀಗೆ ಮಾತನಾಡುವ ಒಬ್ಬ ವ್ಯಕ್ತಿ ಇದ್ದಾರ, ಲೀಡರ್ ಇದ್ದಾರ, ಹೀಗೂ ಒಬ್ಬರು ಲೀಡರ್ ಇರ್ತಾರ ಅಂತೇಳಿ ಅವರು ನನ್ನ ಹತ್ರ ಕೇಳ್ತಾ ಇದ್ರು. ಸತೀಶ್ ಅಣ್ಣನ ಜೊತೆಗೆ ಫೋಟೋ ತಗೊಂಡ್ರು. ಆ ಫೋಟೋವನ್ನು ಅವರು ಎಲ್ಲ ಕಡೆ ಹಂಚ್ಕೊಂಡ್ರು. ನಾವು ಇವತ್ತು ದಕ್ಷಿಣ ಕನ್ನಡದ BJP ರಾಜ್ಯಾಧ್ಯಕ್ಷರ, BJPಯ ಜಿಲ್ಲಾಧ್ಯಕ್ಷರ ಜೊತೆಗೆ ಫೋಟೋ ತೆಗೆಸ್ಕೊಂಡಿದ್ದೇವೆ ಅಂತ ಅವರೆಲ್ಲ ಮಾಧ್ಯಮದಲ್ಲಿ ಹಾಕ್ಕೊಂಡ್ರು. ನಾನು ಯಾಕೆ ಅವ್ರನ್ನ ಇಷ್ಟಪಡ್ತೀನಿ ಅಂತಂದರೆ, ಅವ್ರ ಜೊತೆಗೆ ಜನ ಇದ್ದಾರೆ, ಮನಸ್ಸಿದೆ ಅವರಿಗೆ, ಸಾರ್ವಜನಿಕರ ಜೊತೆ ಬೆರೀಲಿಕ್ಕಿರುವ ಮನಸ್ಸಿದೆ,
ಯಾವ ಜಾತಿ ಧರ್ಮ ವರ್ಗ ಯಾವುದನ್ನು ನೋಡದೆ ಎಲ್ಲರ ಜೊತೆಗೆ ಚೆನ್ನಾಗಿದ್ದಾರೆ, ಎಲ್ಲರೂ ಒಪ್ಪಿಕೊಳ್ಳಬಹುದಾದ ಒಬ್ಬ ನಾಯಕ. ಅದು ಈ ಮಣ್ಣು ಸೃಷ್ಟಿಸಿರುವ ಒಂದು ನಾಯಕ. ಅದು ನಮ್ಮ ಮಕ್ಕಳು ಹಾಗಾಗಬೇಕು ಅಂತ ಅವರು ಪ್ರಯತ್ನ ಪಡ್ತಾ ಇರೋದು. ಇದು ಕೇವಲ ನಿಮ್ಮ ಪ್ರತಿಭೆಗೆ ಸಿಗುವ ಒಂದು ಗೌರವ ಅಂತ ದಯವಿಟ್ಟು ತಿಳ್ಕೊಳ್ಬಿಡಿ. ಮಕ್ಕಳೇ, ನಿಮಗೆ ಸಣ್ಣವರಾಗಿದ್ದರೂ ಕೂಡ ಇದು ಜವಾಬ್ದಾರಿ. ದೀಪ ಹಚ್ಚುವಾಗ, ನಮ್ಮ ಊರಿನಲ್ಲಿ ದೀಪ ಹಚ್ಚೋದು ಅಂತಂದರೆ ದೇವರನ್ನು ನೆನೆಸ್ಕೊಳ್ಳೋದು ಅಂತ ಲೆಕ್ಕ. ಆ ಹೆಣ್ಣು ಮಗುವನ್ನು ಇಲ್ಲಿ ಕರ್ಕೊಂಡು ಬಂದದ್ದು ಯಾಕೆಂತಂದರೆ ಅವಳ ಬದುಕು ಅದು, ಅವಳು ಹಚ್ಚಿರುವ ದೀಪ ಅದು. ಎಲ್ಲ ಸಣ್ಣ ಮಕ್ಕಳು, ಹೆಣ್ಣಾಗಲಿ ಗಂಡಾಗಲಿ, ಅವರು ಹಚ್ಚಬೇಕದು. ಇದು ವಿದ್ಯೆಗೆ ಸಂಬಂಧಪಟ್ಟದ್ದು. ಕೃಷ್ಣ ಸಂದೇಶ ಕೊಡೋದೇನು ಅಂತಂದರೆ, ನೀನು ನಿನ್ನ ಕೆಲಸವನ್ನು ಮಾಡ್ತಾ ಹೋಗು, ಅದಕ್ಕೆ ಪ್ರತಿಫಲ ದೇವರು ಕೊಡ್ತಾನೆ. ಪ್ರತಿಫಲವನ್ನು ಇಮಿಡಿಯೇಟ್ ಆಗಿ ತಕ್ಷಣಕ್ಕಾಗಿ ಯಾರೂ ನಿರೀಕ್ಷಿಸಬಾರ್ದು. ನಮಗೆ ಪ್ರತಿಫಲ ಕೊನೆಗಳಿಗೆಲ್ಲೂ ಬರ್ಬೋದು, ಗೊತ್ತಿಲ್ಲ. ಆದರೆ ಅದಕ್ಕೋಸ್ಕರ ದೇಶ ಬಿಟ್ಟು ಹೋಗೋದು ಯಾರೂ ನೀವು ಮಾಡಬಾರ್ದು. ಇವತ್ತೆಲ್ಲ ನಾಳೆ ಒಳ್ಳೇದಾಗುತ್ತೆ ಅಂತೇಳಿ ನಮ್ಮ ಪಕ್ಕದಲ್ಲಿರುವವ್ರನ್ನ, ನಮ್ಮ ನೇಬರನ್ನು ಮತ್ತು ಎಲ್ಲರನ್ನ ಪ್ರೀತಿಸುವ, ಗೌರವಿಸುವ, ಬಡವರಾದರೂ ಸಹ ತೊಂದರೆ ಇಲ್ಲ, ಅವರೊಬ್ಬ ಮನುಷ್ಯರು ಅಂತೇಳಿ ಪ್ರೀತಿಸುವ ಒಂದು ಒಳ್ಳೆ ಗುಣ ನಿಮಗಿರಲಿ. ಆ ಗುಣವನ್ನು ನಾನು ಸತೀಶನಲ್ಲಿ ಕಂಡಿದ್ದೇನೆ. ಕಚೇರಿ ಕೆಲಸ 9-10 ತನಕ ಮಾಡ್ತೇವೆ ನಾವು, ರಾತ್ರಿ 10 ಗಂಟೆ ತನಕ ಮಾಡ್ತೇವೆ. ಆ ಮಾತಿಗೆ ಯಾಕೆ ಬೆಲೆ ಕೊಟ್ಟು ಬಂದಿದ್ದೀನಿ ಅಂತಂದರೆ, ಈ ನಮ್ಗೆ ಗೊತ್ತಿರುವಾಗ ಒಬ್ಬ ಸಾಧಾರಣ ವ್ಯಕ್ತಿ ಅಲ್ಲ, ಭಾಳ ದೊಡ್ಡ ವ್ಯಕ್ತಿ. ಇವ್ರ ಬಗ್ಗೆ ರಾಷ್ಟ್ರ ಮಟ್ಟದಲ್ಲಿ ಕೆಲವು ಮಾತುಗಳನ್ನು ನಾನು ಕೇಳ್ತಾ ಬಂದಿದ್ದೇನೆ. ಹಾಗಾಗಿ ದೇವರು ಅವರಿಗೆ ಒಳ್ಳೆ ಸ್ಥಾನ ಕೊಟ್ಟಿದ್ದಾರೆ, ಇಡೀ ಜನರನ್ನು ಒಟ್ಟಿಗೆ ತಗೊಂಡು ಹೋಗೋ ಒಂದು ಶಕ್ತಿ ಕೊಟ್ಟಿದ್ದಾರೆ. ಇದು ಹೀಗೆ ಮುಂದುವರಿಲಿ. ನೀವು ಮಾಡುವ ಕೆಲಸ ದೇವ್ರ ಕೆಲಸನೇ ಆಗಲಿ. ಎಲ್ಲ ಸಂದರ್ಭದಲ್ಲೂ ನಾವೆಲ್ಲ ನಿಮ್ಮ ಜೊತೆಗಿರ್ತೇವೆ. ಯಾಕೆಂದರೆ ಇವತ್ತು ಕಾರ್ಯಕ್ರಮಕ್ಕೆ 10-20 ಜನ ಬಂದದ್ದು ನೋಡಿದ್ದಾನೆ. ಈ ಸಣ್ಣ ಊರಿನಲ್ಲಿ, ಸಣ್ಣ ಹಳ್ಳಿನಲ್ಲಿ, ಇಷ್ಟು ಒಳ್ಳೆಯ ಜಾಗದಲ್ಲಿ ಇಷ್ಟು ಜನ ನೀವು ಬಂದಿದ್ದೀರಿ ಅಂತಂದರೆ ಅವ್ರನ್ನ ಎಷ್ಟು ಪ್ರೀತಿಸ್ತೀರಿ ಅಂತ ನನಗೆ ಗೊತ್ತಾಯಿತು. ಮಕ್ಕಳೇ, ಸಣ್ಣ ಮಕ್ಕಳಿದ್ದೀರಿ, 90% ಎಬೋ ತಗೊಂಡಿದ್ದೀರಿ. ಅದು ಜೀವನದ ಸಾಧನೆ ಅಲ್ಲ. ಜೀವನ ಸಾಧನೆ ಆಗಬೇಕಾದ್ರೆ ಭಾಳ ದೊಡ್ಡದೊಂದಿದೆ. ನನಗೆ ಈ ಊರಿನಲ್ಲಿ ಬೇಜಾರಾದರೆ ಅಥವಾ ದುಃಖ ಆದರೆ ಹೆಂಡ ಕುಡಿಯೋದು, ಬಿಡಿ ಸೇದೋದು, ಮದ್ಯಪಾನ ಮಾಡೋದು, ಆಮೇಲೆ ಡ್ರಗ್ಸ್ ಸೇವನೆ ಮಾಡೋದು ಒಂದು ಹೊಸ ಸ್ಟೈಲ್ ಇವಾಗ, ಚಾಳಿ ಅದು. ಯಾವುದೇ ಸಂದರ್ಭದಲ್ಲಿ ಹೆಣ್ಣಾಗಲಿ ಗಂಡಾಗಲಿ, ನೀವು ಬೇಕಾದ್ರೆ ತಿನ್ನಿ, ಎಷ್ಟು ಬೇಕಾದರೂ ಊಟ ಮಾಡಿ, ಎಷ್ಟು ಬೇಕಾದರೂ ಸಂಬಂಧ ಬೆಳೆಸಿ, ಈ ದುಶ್ಚಟಗಳಿಗೆ ಮಾತ್ರ ಬಲಿಯಾಗಬೇಡಿ. ಈ ದುಶ್ಚಟಗಳಿಗೆ ಬಲಿಯಾದರೆ ನಮ್ಮನ್ನು ನಾವೇ ಕೊಂದುಕೊಂಡಂಗೆ ಆಗುತ್ತೆ. ಈ ದೇವರು ಕೊಟ್ಟಿರುವ ಈ ಜೀವನ ಏನಿದೆ ಅದನ್ನು ನಾವು ಡೆಸ್ಟ್ರಾಯ್ ಮಾಡ್ಕೊಳ್ತೀವಿ. ಪ್ರತಿ ದಿವಸ ಪತ್ರಿಕೆಯಲ್ಲಿ ನೋಡಿ, ನನ್ನ ವಿದ್ಯಾರ್ಥಿಗಳು, ಅದೆಷ್ಟೋ ಕಾಲೇಜಿನಲ್ಲಿ ಕಲಿಯುವ ನನ್ನ ವಿದ್ಯಾರ್ಥಿಗಳನ್ನು ನಾವು ಇವತ್ತು ಅರೆಸ್ಟ್ ಮಾಡ್ತಾ ಇದ್ದೀವಿ, ಡಿಸ್ಮಿಸ್ ಮಾಡ್ತಾ ಇದ್ದೀವಿ, ಕಾಲೇಜಿಂದ ಹೊರಗಡೆ ಆಗ್ತಾ ಇದ್ದೀವಿ. ಏನೂ ಇಲ್ಲ ಅವರಿಗೆ. ಲೈಫ್ನಲ್ಲಿ ಯಾವುದೇ ಕೆಲಸ ಮಾಡಲಿಕ್ಕೆ ಅವ್ರಿಗೆ ಆಗೋದೇ ಇಲ್ಲ. ಪಾಸ್ಪೋರ್ಟ್ ತಗೊಳಕ್ಕಾಗೋದಿಲ್ಲ, ಹೊರಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ. ನಿಮ್ಮ ಮಾರ್ಕ್ಸ್ ಕಾರ್ಡ್ನಲ್ಲಿ ರೆಡ್ ಸ್ಟ್ಯಾಂಪ್ ಹಾಕಿದ್ರೆ ಯಾರೂ ನಿಮ್ಗೆ ಉದ್ಯೋಗ ಕೊಡೋದೇ ಇಲ್ಲ. ಹಾಗಾಗಿ ದೇಶ ವಿರೋಧಿ ಚಟುವಟಿಕೆ ಬೇಡ. ಎಲ್ಲರನ್ನ ಪ್ರೀತಿಸುವ ನೀವು ಕೆಲಸ ಮಾಡಿದ್ರೆ ಯಾವ ವಿರೋಧಿ ಕೆಲಸನೂ ಆಗೋದಿಲ್ಲ. ಯಾವ ದುಶ್ಚಟಗಳನ್ನು ಮಾಡಬೇಡಿ. ದುಶ್ಚಟ ಅಂದರೆ ಎಂಡ ಕುಡಿಯೋದು ಅಂತ ಮಾತ್ರ ತಿಳ್ಕೊಳ್ಬೇಡಿ. ಯಾರ ಬದುಕಿನಲ್ಲೂ ಆಟವಾಡುವ ಕೆಲಸವನ್ನು ತಾವು ಯಾರೂ ಮಾಡೋದಿಲ್ಲ. ಯಾಕೆಂದರೆ ಈ ಪುಣ್ಯ ಕ್ಷೇತ್ರದಲ್ಲಿ ನಿಂತ್ಕೊಂಡು ಮಾತು ಹೇಳ್ತಾ ಇದ್ದೀನಿ, ಇದು ನಿಮ್ಗೆ ಒಳ್ಳೇದಾಗಲಿ. ಎಷ್ಟು ಕಷ್ಟ ಆದರೂ ತಂದೆ ತಾಯಿಗಳನ್ನು ವೃದ್ಧಾಶ್ರಮಕ್ಕೆ ಕಳಿಸ್ಕೊಡುವ ಮಕ್ಕಳಾಗಿ ನೀವು ಮುಂದೆ ಬರಬೇಡಿ. ಈ 90% ನಿಮಗೆ ಆಮೇಲೆ ಗೊತ್ತಾಗಲಿ. 90% ತಗೊಂಡು ನಾನು ಮಾಡಿದ್ದೇನು ಅಂತಂದರೆ, ಮನುಷ್ಯನಾಗಿ ಬದುಕುವ ಕಲೆ ನಿಮ್ಮಲ್ಲಾಗಲಿ ಅಂತ ಪರಮಾತ್ಮಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಸೋಮನಾಥೇಶ್ವರ ಹೆಸರನ್ನ, ಸೋಮನಾಥ ಹೆಸರು ಹೇಳ್ತಾ ಮಾತಾಡ್ತಾ ನಮ್ಮ ಅಣ್ಣ ಮಾತುಗಳನ್ನು ಪ್ರಾರಂಭ ಮಾಡಿದ್ರು. ನಾನು ಯಾವ ಊರಿಗೆ ಹೋದರೂ ಸರ್, ಇಲ್ಲಿ ಯಾವ ಊರಿಗೆ ಹೋದರೂ ಒಂದು ವಿಶೇಷತೆಯನ್ನು ನಾನು ಕಂಡಿದ್ದೇನೆ. ದೇವರ ಹೆಸರಿನಲ್ಲಿ, ದೈವದ ಹೆಸರಿನಲ್ಲಿ ಜನ ಬಹಳ ಬೇಗ ಒಟ್ಟಾಗ್ತಾರೆ. ನಮಗೆ ಭಯ ಇದೆ. ದೇವರು ಮತ್ತು ದೈವಗಳು ನಮಗೆ ತೊಂದರೆ ಕೊಡ್ತಾವೆ ಅನ್ನೋ ಭಯ ಇದೆ. ಈ ಭಯ ಯಾಕೆ ಬರ್ತಾ ಇದೆ ಅಂತಂದರೆ, ನಾವೇನೋ ತಪ್ಪು ಮಾಡ್ತಾ ಇದ್ದೀವಿ ಅಂತ ನಾನು ತಿಳ್ಕೊಂಡಿದ್ದೇನೆ. ನಮ್ಮಲ್ಲಿ ಒಬ್ಬರಿಗೊಬ್ಬರು ಸಂಬಂಧ ಬೆಳೆಸೋ ಸಂದರ್ಭದಲ್ಲಿ ಯಾವ್ಯಾವುದೋ ನಮ್ಮ ನಡುವೆ ಅಡ್ಡಿ ಬರ್ತಾರೆ. ಜಾತಿ ಇರ್ಬೋದು, ನಿಮ್ಮ ಶ್ರೀಮಂತಿಕೆ ಇರ್ಬೋದು, ನಿಮ್ಮ ಮನಸ್ಸಿನಲ್ಲಿರುವ ಕೆಟ್ಟ ನಂಬಿಕೆಗಳಿರ್ಬೋದು. ಇದನ್ನೆಲ್ಲ ಮೀರಿ ನಿಂತಿರುವ ಒಬ್ಬ ವ್ಯಕ್ತಿ ನಮ್ಮ ಸತೀಶಣ್ಣ. ನನಗೆ ಗೊತ್ತಿದೆ ಚೆನ್ನಾಗಿ. ಸುಮಾರು ವರ್ಷದಿಂದ ನಾನು ಅವ್ರನ್ನ ಬಲ್ಲಿದ್ದೇನೆ. ಹಾಗಾಗಿ ಅತ್ಯಂತ ಗೌರವದಿಂದ ನಾನು ಅವ್ರನ್ನ ಕಾಣ್ತೇನೆ. ಯಾಕೆಂತಂದರೆ ಒಬ್ಬನೇ ಒಬ್ಬ ವ್ಯಕ್ತಿಯನ್ನು ಜಾತಿ ನೆಲೆಯಲ್ಲಿ ಅಳೆದವನಲ್ಲ. ನಮ್ಮ ಇಡೀ ವ್ಯವಸ್ಥೆಗೆ ಅಂಟಿಕೊಂಡ ಒಂದು ಕಂಟಕ ಇದೆ. ಆ ಕಂಟಕವನ್ನು ಹೋಗಲಾಡಿಸ್ಲಿಕ್ಕೆ ಮಕ್ಕಳೇ, ನಿಮ್ಮನ್ನು ಇವತ್ತು ಈ ವೇದಿಕೆಗೆ ನಮ್ಮ ಸತೀಶಣ್ಣ ಕರ್ಕೊಂಡು ಬಂದಿದ್ದಾರೆ ಮತ್ತು ಅವರ ತಂಡ ಕರ್ಕೊಂಡು ಬಂದಿದೆ. ಸಮಾಜದಲ್ಲಿ ಭಾಳ ದೊಡ್ಡ ಜವಾಬ್ದಾರಿ ನಿಮಗಿದೆ.
ಎಲ್ಲರನ್ನ ಪ್ರೀತಿಸ್ಲಿಕ್ಕೆ ಆಗದಿದ್ರೂ ಪ್ರತಿಯೊಬ್ಬರಿಗೂ ಗೌರವ ಕೊಡುವ ಒಂದು ಕೆಲಸವನ್ನು ನೀವು ಮಾಡಲೇಬೇಕು. ದೇವರಂತ ಈ ಮಕ್ಕಳನ್ನು ನಾವು ಜಾತಿ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಒಡೆದಾಕಿ ಇಡೀ ದೇಶವನ್ನು ಹಾಳು ಮಾಡ್ತಾ ಇದ್ದೇವೆ. ಆ ಮಕ್ಕಳಿಗೆ ಏನು ಗೊತ್ತು? ಜಾತಿಗೆ, ಧರ್ಮಕ್ಕೆ ಏನು ಗೊತ್ತು? ಈ ಹೆಣ್ಣು ಮಗಳಿಗೆ ಏನು ಗೊತ್ತು? ದೀಪ ಹಚ್ಚುವಕ ನಾನು ಹೆಣ್ಣೋ ಗಂಡು ಅಂತ. ಅದಕ್ಕೆ ಇನ್ನೂ ಮಾತನಾಡ್ಲಿಕ್ಕೆ ಗೊತ್ತಿಲ್ಲ. ಅದಕ್ಕೆ ನಾನು ಹೆಣ್ಣು ಗಂಡು ಅಂತ ಗೊತ್ತಾಗೋದಾದ್ರೂ ಹೇಗೆ? ನಾನು ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದರೆ, ಶಿಕ್ಷಣ ಪಡ್ಕೊಂಡಿದ್ದೇವೆ, ರ್ಯಾಂಕ್ ಬರ್ತದೆ, ಒಂದು ಜನರ ಜೊತೆಗೆ ಮಾತನಾಡೋ ಶಕ್ತಿಯನ್ನು ನಮ್ಮ ಯುವಕರು ಯುವತಿಯರು ಇವತ್ತು ಪಡ್ಕೊಂಡಿಲ್ಲ. ಹಿರಿಯರು ಕಂಡಾಗ ಅವ್ರ ಜೊತೆಗೆ ಮಾತಾಡೋದು ಹೇಗೆ ಅಂತ ಗೊತ್ತಿಲ್ಲ. ದೊಡ್ಡವರು ಬಂದಾಗ ಅವ್ರ ಜೊತೆ ಹೇಗೆ ನಡ್ಕೊಳ್ಬೇಕು ಅಂತ ಗೊತ್ತಿಲ್ಲ. ಹಾಗಾಗಿ ಈ ಕ್ಷೇತ್ರದಲ್ಲಿ ಇವತ್ತು ಈ ಶ್ರೀಕೃಷ್ಣನ ಸಾನ್ನಿಧ್ಯದಲ್ಲಿ ನಿಮ್ಮಲ್ಲೆಲ್ಲ ನಾನು ತಂದೆ ತಾಯಿಗಳಲ್ಲಿ ಪ್ರಾರ್ಥನೆ ಮಾಡೋದೇನು ಅಂತಂದರೆ, ನಮ್ಮ ಮಕ್ಕಳನ್ನು ಈ ಮಣ್ಣಿನ ಆಸ್ತಿಯನ್ನಾಗಿ ಮಾಡಿ, ಅವರು ನಿಮಗೆ ಆಸ್ತಿಯಾಗಬೇಕೇ ಹೊರತು ಅವರು ಮಾಡುವ ದುಡ್ಡು, ಗಲ್ಫಿಂದ ತರುವ ದುಡ್ಡು, ದುಬೈಯಿಂದ ತಗೊಂಡು ಬರುವ ದುಡ್ಡು ಆಸ್ತಿ ಅಲ್ಲ. ಅದು ಯಾವತ್ತೂ ನಮ್ಮ ಜೊತೆಗಿರೋದಿಲ್ಲ. ನಿಮ್ಮ ಮಕ್ಕಳು ನಿಮ್ಮ ಜೊತೆಗಿರ್ತಾರೆ ಅಂತ ಹೇಳ್ತಾ, ಈ ಅವಕಾಶ ಕೊಟ್ಟಂಥ ಸತೀಶ್ ನನಗೆ ಮತ್ತು ಎಲ್ಲ ತಂಡದವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಬರುವ ವರ್ಷ ಈ ಮಕ್ಕಳಿಗೆ ಎಷ್ಟು ನೀವು ಪ್ರಶಸ್ತಿಯನ್ನು ಕೊಡುವಾಗ, ಅಭಿನಂದನೆ ಮಾಡುವಾಗ ಎಷ್ಟು ಖರ್ಚಾಗ್ತದೆ ಅಂತ ನೀವು ಹೇಳಿದ್ರೆ, ನಾನೊಬ್ಬ ಬಡ ಮೇಷ್ಟ್ರು, ನಿಮ್ಮಷ್ಟು ದುಡ್ಡು ಖರ್ಚು ಮಾಡೋಕ್ಕೆ ನನ್ನ ಹತ್ರ ದುಡ್ಡಿಲ್ಲ. ಆದರೆ ನನಗೆ ಬರುವ ಸಂಬಳದಲ್ಲಿ, ನಿಯತ್ತಿಂದ ದುಡಿತೇನೆ, ನನಗೆ ಬರುವ ಸಂಬಳದಲ್ಲಿ ಈ ಮಕ್ಕಳ ಎಲ್ಲ ಅಭಿನಂದನಾ ಪ್ರಶಸ್ತಿಯನ್ನು ನೀವು ಎಷ್ಟು ಖರ್ಚು ಮಾಡ್ತೀರಿ ಅದನ್ನು ನೀವು ನನಗೆ ಹೇಳಬೇಕು. ಅದನ್ನು ನಾನು ನನ್ನ ಕೈಯಿಂದ ನಿಮಗೆ ನಾನು ಕೊಡ್ತೇನೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ನಾನಿಲ್ಲಿ ನಿಲ್ಲಿಸ್ತೇನೆ. ಸತೀಶ್ ಅಣ್ಣ ಅಂತವ್ರು ಇದ್ದಿದ್ರೆ ನಾನು ಇನ್ಯಾವುದೋ ಜಾಗಕ್ಕೆ ಎತ್ಕೊಳ್ತಾ ಇದ್ದೆ. ಓದ್ಲಿಕ್ಕಾಗದೆ ಕಷ್ಟಪಡದೆ ಕೂಲಿ ಕೆಲಸ ಮಾಡಿ ಓದಿದವನು ನಾನು. ಅಂಥ ಸಂದರ್ಭದಲ್ಲಿ ನೀವು ಈ ಕೆಲಸ ಮಾಡಿಕೊಡ್ತಿರೋದು ನೋಡಿದ್ರೆ ನಿಜವಾಗೂ ಕಣ್ಣಲ್ಲಿ ನೀರು ಬರುತ್ತೆ, ಸಂತೋಷ ಆಗುತ್ತೆ ನನಗೆ. ನನ್ನ ಬಾಲ್ಯ ನೆನಪಾಗುತ್ತೆ ನನಗೆ. ಸತೀಶ್ ಅಣ್ಣ, ನಿಮಗೆ, ನಿಮ್ಮ ಕುಟುಂಬಕ್ಕೆ ದೇವರು ಒಳ್ಳೇದು ಮಾಡಲಿ, ನಿಮ್ಮ ತಂಡಕ್ಕೆಲ್ಲ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಶ್ರೀಕೃಷ್ಣನಲ್ಲಿ, ನಿಮ್ಮ ಕುಟುಂಬದ ಬಗ್ಗೆ, ಅಯ್ಯಪ್ಪನಲ್ಲಿ ನಿಮ್ಮ ಕುಟುಂಬದ ಪರವಾಗಿ ಪ್ರಾರ್ಥನೆ ಮಾಡ್ತಾ, ಎಲ್ಲರಿಗೂ ಒಳ್ಳೇದಾಗಲಿ, ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ದುರಭ್ಯಾಸ ಏನಾದರೂ ಇದ್ದರೆ ಊಟ, ಅನ್ನ, ಗಂಜಿ, ಪಲ್ಯ ಅದೆಲ್ಲ ಬಿಟ್ಟು ಬೇರೆ ಏನಾದರೂ ಮಾಡ್ತಾ ಇದ್ದರೆ ಇವತ್ತಿಂದ ನಿಲ್ಲಿಸಿ ಅದನ್ನು ಅಂತ ನಾನು ಪ್ರಾರ್ಥನೆ ಮಾಡಿ ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಿ. ಸರ್, ಒಂದು ಮಾತು, ವಿದ್ಯಾರ್ಥಿಗಳ ಕಾರ್ಯಕ್ರಮ. ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಸುಮಾರು 48 ಪ್ರೋಗ್ರಾಮ್ಗಳನ್ನು ಮಾಡ್ತಾ ಇದ್ದೇವೆ ನಾವು. BA BSc ಇಂದ ನೀವು ತೇರ್ಗಡೆಯಾಗಿ, ಕಾಮರ್ಸಿಂದ ತೇರ್ಗಡೆ ಆಗಿ, BCom ಮಾಡಿ, BSc ಮಾಡಿ, BBA ಮಾಡಿ ನೀವು ಬಂದರೆ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ನಿಮಗೆ ಎಲ್ಲ ಪೋಸ್ಟ್ ಗ್ರಾಜುಯೇಷನ್ ಪ್ರೋಗ್ರಾಮ್ಗಳು, ಅದನ್ನು ನಾವು ಇಂಗ್ಲೀಷ್ನಲ್ಲಿ ಮಾಸ್ಟರ್ಸ್ ಪ್ರೋಗ್ರಾಮ್ ಅಂತ ಕರಿತೇವೆ. ಮಾಸ್ಟರ್ ಇನ್ ಆರ್ಟ್ಸ್, ಮಾಸ್ಟರ್ ಇನ್ ಸೈನ್ಸ್ ಅಂತ ಹೇಳಿ MSc, MCom, MBA ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತೇವೆ. 2 ವರ್ಷ ನೀವು ಅಲ್ಲಿ ಕಲ್ತ್ರೆ, ಇದೇ ಊರು ನಿಮ್ಮದೇ, ಅದು ಸರ್ಕಾರದ ಇನ್ಸ್ಟಿಟ್ಯೂಷನ್, ಪ್ರೈವೇಟ್ ಅಲ್ಲ, ಸರ್ಕಾರದ್ದು. ನೀವು ಇಲ್ಲಿ ಕಲ್ತ್ರೆ ನಿಮಗೆ ಡಾಕ್ಟರಲ್ ಡಿಗ್ರಿ ಮಾಡೋಕ್ಕಾಗುತ್ತೆ. ಸಂಸ್ಥೆಯವರು, ದೊಡ್ಡ ದೊಡ್ಡ ಸಂಸ್ಥೆಯವರು ನಿಮ್ಮನ್ನು ಹುಡ್ಕೊಂಡು ಬರ್ತಾರೆ. ವಿದೇಶದಿಂದ ನಿಮ್ಮ ಶೈಕ್ಷಣಿಕ ಕೆಪಾಬಿಲಿಟಿಯನ್ನು ನೋಡಿ ಅವ್ರು ನಿಮಗೆ ಕರೀತಾರೆ. ನೀವು ಅಲ್ಲಿಗೊಂದ್ಸರಿ ಬಂದರೆ ಮತ್ತೆ ನಮ್ಮ ಡಾಕ್ಟರ್ ಥರ ಡಾಕ್ಟರ್ ಆಗ್ಲಿಕ್ಕೆ ಆಗೋದೇ ಇಲ್ಲ. ನೀವು ಡಾಕ್ಟರ್ ಆಗಬೇಕಾದ್ರೆ PUC ಇಂದನೇ ನೀವು ಡೈವರ್ಟ್ ಆಗಬೇಕಾಗುತ್ತೆ. ಆದರೆ ನಮ್ಮ ಸಂಸ್ಥೆಗೆ ನೀವು ಬಂದಾಗ ನೀವೆಲ್ಲರೂ ಸಂಶೋಧನೆ ಮಾಡುವ, ಓದುವ, ತಲೆಗೆ ನಿಮ್ಮ ಓದಿದ್ದನ್ನು ಅರ್ಥ ಮಾಡಿಕೊಳ್ಳುವ, ಯಾಕೆ ನಮಗೆ ಈ ದೇಶದಲ್ಲಿ ಸಮಸ್ಯೆ ಇದೆ, ಯಾಕೆ ನಾವು ಕೃಷಿ ಮಾಡ್ತಾ ಇಲ್ಲ ಅಂತ ಹೇಳುವ ಪ್ರಶ್ನೆಗಳನ್ನು ನೀವು ಕೇಳಲಿಕ್ಕೆ ಶುರು ಮಾಡ್ತೀರಿ. ಪ್ರಶ್ನೆಗಳನ್ನು ಕೇಳಲಿಕ್ಕೆ ಶುರು ಮಾಡ್ತೀರಿ. ನಾನು ನಿಮಗೆ ಈ ಅಣ್ಣ ಹೇಳಿದ್ರಿಂದ ಒಂದು ಮಾತು ಹೇಳಿ ಮಾತು ಮುಗಿಸ್ತೇನೆ. ಸತೀಶ್ ಅಣ್ಣ, ಎಲ್ಲ ಕಂಬಳ ನೋಡ್ತೀರಾ ನೀವೆಲ್ಲರೂ? ಎಲ್ಲ ನೋಡ್ತೀರಿ ತಾನೆ? ನಾಗದೇವತೆ ಪೂಜೆ ಮಾಡ್ತೀರಾ ನೀವು? ನಾಗನ ಪೂಜೆ ಮಾಡ್ತೀರಾ? ನಾಗ ಪೂಜೆ ಮಾಡ್ತೀರಿ, ಕಂಬಳ ಮಾಡ್ತೀರಿ, ಮದುವೆ, ಸಾಂಪ್ರದಾಯಿಕವಾಗಿ ಮದುವೆ ಮಾಡ್ತೀರಿ. ಈ ಎಲ್ಲ ಸಂದರ್ಭದಲ್ಲೂ ಅಕ್ಕಿಯನ್ನು ಬಳಸ್ತೀರಿ ನೀವು. ಆತ ಅರಿ ಯೂಸ್ ಮಾಡ್ಬೋತ ನಮ್ಮ ಮಾತ ಉರ್ಪೆಲಾರಿ ಆತಂಡ ಬೊಲೆಂತಾರಿ ಮಾತ ನಮ್ಮ ಯೂಸ್ ಮಲ್ಪುವ ಒಲ್ಪಟ್ಟು ಬರ್ಪುಂಡು ಈ ಅರಿ ನಿಕ್ಲೆಗೆ. ಈ ಊರಿನ ಮಣ್ಣಲ್ಲಿ ನಾನು 40 ವರ್ಷದಿಂದ ಬರುವಾಗ ಗದ್ದೆ ನೋಡಿದ್ದೆ ನಾನು. ಸುಮಾರು ಜನ ಕೃಷಿಕರು ಅಕ್ಕಿ ಬೆಳೀತಾ ಇದ್ರು. ನೀವು ಭೂತಕೋಲ ಮಾಡುವಾಗ, ದೈವ ಪೂಜೆ ಮಾಡುವಾಗ, ನಾಗ ಪೂಜೆ ಮಾಡುವಾಗ, ಅಲ್ಲಿ ಕೃಷ್ಣನನ್ನ ಪೂಜೆ ಮಾಡುವಾಗ ನಮಗೆ ಅಕ್ಕಿನಲ್ಲಿ ನಮಗೆ ಇದು ಕೊಡ್ತಿರಲ್ಲ, ಆರತಿ ಕೊಡ್ತಿರಲ್ಲ, ಪ್ರಸಾದ ಕೊಡ್ತಿರಲ್ಲ. ಈ ಅಕ್ಕಿ ಎಲ್ಲಿಂದ ಬರ್ತದೆ? ನೀವು ಯಾರು ನಿಮ್ಮ ಮಣ್ಣಿನಲ್ಲಿ ಅಕ್ಕಿ ಬೆಳೀತಾ ಇಲ್ಲ. ಮಣ್ಣು ಇಲ್ಲದಿದ್ದರೆ ನಾಗ ಎಲ್ಲಿ ಬರಬೇಕು ನಿಮಗೆ? ಸಿಮೆಂಟ್ ನೆಲದಲ್ಲಿ ನಾಗ ಬರುವುದಿಲ್ಲ ನಿಮಗೆ.
ನಾಗ ಬ್ರಹ್ಮ ಬರಬೇಕು ಅಂತಂದ್ರೆ ಈ ಮಣ್ಣಿರಬೇಕು ನಿಮಗೆ. ಪ್ರತಿ ಜಾಗವನ್ನು ನಾವು ಕಾಂಕ್ರೀಟ್ ಮಾಡ್ತಾ ಇದ್ದೀವಿ, ಪ್ರತಿ ಜಾಗದಲ್ಲಿ ಸಿಮೆಂಟ್ ಮಾಡ್ತಾ ಇದ್ದೀವಿ. ನಾಗ ಎಲ್ಲಿ ಹೋಗಿದ್ದಾನೆ? ಹಾಗಾದ್ರೆ ಎಲ್ಲಿದ್ದಾನೆ? ನಮ್ಮ ಮಣ್ಣು ಬಹಳ ಪವಿತ್ರವಾದ ಮಣ್ಣು. ನೆನ್ಪಿಟ್ಕೊಳ್ಳಿ, ಸಾವಿರಾರು ಜಾಗದಿಂದ ಊರ್ನವರು ನಾಗದೇವರ ದರ್ಶನ ಮಾಡಕ್ ಬರ್ತಾರೆ ನಮ್ಮಲ್ಲಿಗೆ. ನಾವು ಕೃಷಿ ಬಿಟ್ವಿ, ಕೃಷಿ ಭೂಮಿಯನ್ನ ಮಾರಿದೆವು. ಕೃಷಿ ಭೂಮಿ ಇಲ್ಲದೆ ಭೂತ ದೈವಗಳನ್ನು ಆರಾಧನೆ ಮಾಡ್ತೇವೆ. ಕಾಂಕ್ರೀಟ್ ನೆಲದಲ್ಲಿ ಭೂತ ದೈವಗಳನ್ನು ಆರಾಧನೆ ಮಾಡ್ತೇವೆ. ಒಂದಕ್ಕೊಂದು ಸಂಬಂಧ ಇಲ್ಲ. ನಿಮ್ಮ ಮಕ್ಕಳಿಗೆ ದಯವಿಟ್ಟು ಇದನ್ನು ಹೇಳ್ಕೊಡಿ. ನೀವು ಅಲ್ಲಿ ಬಂದು ನನ್ನ ಜಾಗದಲ್ಲಿ MA ಮಾಡಿ PhD ಮಾಡಿ, ಅದು ಬೇರೆ. ಬದುಕಿನಲ್ಲಿ PhD ಮಾಡಬೇಕಾಗಿರೋದು ಈ ಭೂಮಿಯ ನೆಲವನ್ನು ನೀವು ಅರ್ಥ ಮಾಡಿಕೊಂಡಾಗೆ. ಎಷ್ಟು ಜಾಗದಲ್ಲಿ ಹೋಗ್ತೀನಿ, ಅಕ್ಕಿ ಬೆಳೆಯುವ ಜಾಗವನ್ನು ನೀವು ಕಾಂಕ್ರೀಟ್ ನೆಲವನ್ನಾಗಿ ಮಾಡಿದ್ದೀರಿ. ಆಮೇಲೆ ಅಲ್ಲೊಂದು ಗುಡಿ ಕಟ್ಟಿ ಅಲ್ಲೊಂದು ನಾಗಬನ ಅಂತ ಮಾಡ್ತೀರಿ ನೀವು. ನಾಗಬನದ ಅರ್ಥ ಮರಗಳನ್ನು ಉಳಿಸಿಕೊಳ್ಳೋದು, ಈ ಮಣ್ಣನ್ನು ಉಳಿಸಿಕೊಳ್ಳೋದು, ಈ ಮಣ್ಣಿನಲ್ಲಿ ನಾಗ ಬೆಳೆಯುವಾಗ ನೋಡ್ಕೊಳ್ಳೋದು. ಇದನ್ನು ನಾವು ಯಾರು ಮಾಡ್ತಾನೆ ಇಲ್ಲ, ಸುಮ್ಮನೆ ಕಣ್ಣು ಮುಚ್ಚಿ ಎಲ್ಲ ಮಾಡ್ತಾ ಇದ್ದೀವಿ. ನಮ್ಮ ಸಂಸ್ಕೃತಿಯ ವಿರುದ್ಧವೇ ನಾವಿವತ್ತು ನಡ್ಕೋತಾ ಇದ್ದೀವಿ. ನಿಮ್ಮ ಮಕ್ಕಳಿಗೆ ದಯವಿಟ್ಟು ಇದನ್ನು ಹೇಳ್ಕೊಡಿ. ನಮ್ಮೂರಿನಲ್ಲಿ ಏನು ಕೊಡಬೇಡಿ ನೀವು ಮದುವೆ ಮಾಡ್ಕೊಳ್ಳಿಕ್ಕೆ. ಅಕ್ಕಿ ಕಾಳು ಇಲ್ಲದಿದ್ರೆ ತಟ್ಟೆಯಲ್ಲಿ ನಿಮ್ಮ ಮದುವೆಗೆ ಯಾವ ದೇವರು ಆಶೀರ್ವಾದ ಮಾಡೋದೇ ಇಲ್ಲ. ಅಕ್ಕಿ ಕಾಳು ಇಲ್ಲದಿದ್ರೆ ನಿಮ್ಮ ಮದುವೆಗೆ ಯಾವ ದೇವರು ಆಶೀರ್ವಾದ ಮಾಡೋದಿಲ್ಲ. ಅಕ್ಕಿ ಕಾಳನ್ನ ವಧುವರರ ತಲೆ ಮೇಲೆ ಹಾಕದಿದ್ರೆ ಆ ಮಂಗಳ ಕಾರ್ಯ ನೆರವೇರುವುದಿಲ್ಲ ಅಂತ ನಾವು ನಂಬಿಕೊಳ್ತೇವೆ. ಅಕ್ಕಿ ನಮಗೆ ಬಹಳ ದೊಡ್ಡ ಮಟ್ಟದ ದೇವರಿಗೆ ಸಂಬಂಧಪಟ್ಟ ವಸ್ತು, ದೇವರೇ ಅದು. ಎಷ್ಟು ಜನ ಅಕ್ಕಿ ಬೆಳೀತಾ ಇದ್ರಿ ಇಲ್ಲಿ ಕೇಳಿ, ಅಣ್ಣನ ಹತ್ರ ಕೇಳಿ. ಅವ್ರ ತಂದೆಯವರು ಬಹಳ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಇದ್ರು, ಒಂದು ಸಣ್ಣ ಬಿಸ್ನೆಸ್ ಮ್ಯಾನ್ ಆಗಿದ್ರಂತೆ. ಆದ್ರೆ ಅವರಿಗೆ ಕೃಷಿ ಮೇಲೆ ನಂಬಿಕೆ ಇತ್ತು. ನಾವು ನಮ್ಮ ಕೃಷಿ ಭೂಮಿಯನ್ನ ಮಾರ್ಕೊಳ್ತಾ ಇದ್ದೀವಿ. ಎಲ್ಲ ಸಹೋದರ ಸಹೋದರಿಯರೇ, ನಿಮ್ಮ ಮನೇಲಿ ಏನಾದರೂ ಸ್ವಲ್ಪ ಜಾಗ ಇದ್ರೆ ದಯವಿಟ್ಟು ಅದನ್ನು ಯಾರಿಗೂ ಮಾರ್ಕೊಡ್ಬೇಡಿ. ನಿಮ್ಮ ಮಕ್ಕಳಿಗೂ ಅದನ್ನ ಇಡಬೇಡಿ, ನಿಮ್ಮ ಆಸ್ತಿ ಅಂತ ಇಟ್ಕೊಡಿ ಅದನ್ನ. ಅದ್ರಲ್ಲಿ ಒಂದು ಸಣ್ಣ ಮರ ನಡಿ. ಆ ಮರ ಇದ್ರೆ ಅಲ್ಲಿ ಆಟೋಮ್ಯಾಟಿಕ್ ಆಗಿ ದೇವರು ಸೃಷ್ಟಿ ಆಗ್ತಾನೆ, ದೇವರು ಇರ್ತಾನೆ. ಆ ಕಲ್ಪನೆ ನಮಗಿಲ್ಲದೆ ಕಾಲ್ಪನಿಕವಾಗಿ ನಾವು ಭೂತವನ್ನ ಪೂಜೆ ಮಾಡ್ತೀವಿ, ಕಾಲ್ಪನಿಕವಾಗಿ ನಾವು ದೇವರ ಪೂಜೆ ಮಾಡ್ತಾ ಇದ್ದೀವಿ. ನಾಗನನ್ನ ಪೂಜೆ ಮಾಡೋದು ಸಿಮೆಂಟ್ ನೆಲದಲ್ಲಿ ಅನ್ನೋದು ನಿಮ್ಗೆ ಯಾವಾಗ ಗೊತ್ತಾಗುತ್ತೋ ಆವಾಗ ಈ ನೆಲದ ಮಹಿಮೆ ನಿಮಗೆ ಗೊತ್ತಾಗುತ್ತೆ. ನಾನಂತೂ ಇದನ್ನು ಬಹಳ ಪ್ರೀತಿಯಿಂದ, ಗೌರವದಿಂದ, ಬಹಳ ಪ್ರೀತಿಯಿಂದ ಈ ಮಾತು ಯಾಕೆ ಹೇಳ್ತೀನಿ ಅಂತಂದ್ರೆ, ನಮ್ಮ ಮಕ್ಕಳು ಇದನ್ನು ತಿಳ್ಕೊಳ್ಳಿ. ಶಿಕ್ಷಣದ ಭಾಗವೇ ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಳ್ಳೋದು ಅಂತ ನಿಮ್ಗೆ ಹೇಳ್ತಾ, ನೀವೆಲ್ಲ ಅಣ್ಣ ಇವತ್ತು ಯಾರು ಪ್ರಶಸ್ತಿ ತಗೊಂಡಿದ್ದಾರೆ ಅಥವಾ ತಗೋತಾರೆ ಅವರನ್ನೆಲ್ಲ ನೀವು ಒಂದ್ಸರಿ ಕಳಿಸಿದ್ರೆ ಅವ್ರು ನನ್ನ ಪ್ರತ್ಯೇಕವಾಗಿ ನನ್ನ ಯೂನಿವರ್ಸಿಟಿನಲ್ಲಿ ಭೇಟಿ ಮಾಡ್ತೀನಿ. ಎಲ್ಲ ಲ್ಯಾಬೋರೇಟರಿಗೆ ಕರ್ಕೊಂಡು ಹೋಗ್ತೀನಿ, ಎಲ್ಲ ಪ್ರೊಫೆಸರ್ಸ್ಗಳನ್ನ ಪರಿಚಯ ಮಾಡ್ಕೊಡ್ತೀನಿ. ಅಲ್ಲಿ ಏನೇನು ಕೆಲಸ ನಡೀತದೆ ಅನ್ನೋದನ್ನ ನಿಮ್ಗೆ ನಾನು ಪರಿಚಯ ಮಾಡ್ಕೊಡ್ತೀನಿ. ಮಧ್ಯಾಹ್ನ ಊಟ ಸಾಕೊಟ್ಟು ನಿಮ್ಮನ್ನು ನಾನು ಕಳಿಸ್ತಾನೆ, ವೆಜಿಟೇರಿಯನ್ ಫುಡ್ ಕೊಟ್ಟು ಕಳಿಸ್ತಾನೆ. ನೀವೆಲ್ಲ ಬನ್ನಿ, ತುಂಬ ಸಂತೋಷ ಆಯಿತು. ಹ್ಯಾವ್ ಎ ವಂಡರ್ಫುಲ್ ಡೇ.